ಓಕೆ, ಎಲ್ಲರಿಗೂ ಮತ್ತೆ ಶಾರದಾ ವಿದ್ಯಾಲಯ ಮುಡಲ್ಗಿ ಆನ್ಲೈನ್ ವೇದಿಕೆಗೆ ಸ್ವಾಗತ. ನಾವು ಆಸ್ ಯೂಶುವಲ್ ಡೈಲಿ ಕ್ಲಾಸಸ್ ಅನ್ನ ನಡೆಸ್ತಿದ್ವಲ್ಲ, ಅದೇ ರೀತಿಯಾಗಿ ಇವತ್ತಿನ ಕ್ಲಾಸ್ ಅನ್ನು ಸಹ CISF ಗೆ ಸಂಬಂಧಿಸಿದಂತೆ ಕೆಲವು ಕ್ವಶನ್ಸ್ಗಳನ್ನ ನಿಮ್ಮ ಮುಂದೆ ತರ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ದೀನಿ. ಯೂಶುವಲಿ ನಿಮ್ಮ ಎಕ್ಸಾಮ್ಸು ಇನ್ನೇನು ಕೆಲವೇ ದಿನಗಳಲ್ಲಿ ಬರಲಿದೆ. ಅಂದ್ರ ಎಕ್ಸಾಮ್ಗಳು ಸಮೀಪಿಸ್ತದವ, ಏನಾಗ್ತಿದಾವ, ಹತ್ರ ಆಗ್ತಿದಾವ. ಆ ಕಾರಣದಿಂದಾಗಿ ಸ್ಟಡಿಯನ್ನ ಬೂಸ್ಟಪ್ ಮಾಡ್ರಿ, ಸ್ಪೀಡ್ ಅಪ್ ಮಾಡ್ರಿ. ಓಕೆ, ಟೈಮ್ ಅನ್ನ ವೇಸ್ಟ್ ಮಾಡದೆ ಇವತ್ತಿನ ಕ್ಲಾಸ್ ಅನ್ನ ನಾವೇನ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೊಂದು ಏನಂದ್ರ, ಯಾರ್ಯಾರೆಲ್ಲ ಕ್ಲಾಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ದ ಹಾಗೂ ಏನ್ ಮಾಡ್ದ ಅಂದ್ರ ಸಬ್ಸ್ಕ್ರೈಬ್ ಮಾಡದ ಕ್ಲಾಸ್ ಕೇಳಾತಿದ್ರಂದ್ರ ನಮ್ಮ ಕ್ಲಾಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ನಿಮ್ಗ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. CISF ಜೊತೆಗೆ ನಾವು SSC GD ಹಾಗೂ ಜಾಬ್ ಇನ್ಫಾರ್ಮೇಶನ್ ಸಹ ನಿಮಗ ನೀಡ್ತಿದೀವಿ. ಓಕೆ, ನಿಮಗ ಈ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರ ಅದು ನಮ್ಮ ಶಾರದಾ ವಿದ್ಯಾಲಯ ನಿಮ್ಗ ಕೊಡ್ತಕ್ಕಂತಹ ಪ್ರಯತ್ನ ಮಾಡತೈತಿ. ಆ ಕಾರಣದಿಂದಾಗಿ ಕ್ಲಾಸ್ ಅನ್ನ ಜಾಯಿನ್ ಆಗೋಕ್ಕಿಂತ ಮುಂಚೆನೆ, ನೋಡೋದಕ್ಕಿಂತ ಮುಂಚೆನೆ ಸಬ್ಸ್ಕ್ರೈಬ್ ಆಗಲ್ಲವರು ಸಬ್ಸ್ಕ್ರೈಬ್ ಆಗ್ರಿ. ಹಂಗ ಕ್ಲಾಸಿಗೂ ಒಂದೇನ್ ಮಾಡ್ರಿ, ಲೈಕ್ ಅನ್ನ ಕೊಡ್ರಿ. ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋನು. ಓಕೆ, ಮೊದಲನೇ ಕ್ವಶನ್ ಏನಂದ್ರ, ನಿಮಗ ಇದೇ ರೀತಿ ಸಿಂಪಲ್ ಕ್ವಶನ್ಸ್ ಬರ್ತಾವ, ಈಸಿ ಕ್ವಶನ್ ಬರ್ತಾವ. ಸೊ ನೀವು ಹೆದರುವಂತ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ನೀವು ಕನ್ನಡ ಮೀಡಿಯಂದವರಾಗಿದ್ರಂದ್ರ ನಿಮಗ ಕೀವರ್ಡ್ಸ್ ಅಂತಕ್ಕಂಥವು ಬರ್ತಾವ. ನಿಮಗ ಆಲ್ರೆಡಿ ನೀವು ಡಿಗ್ರಿ ಕಲಿತಿರ್ತೀರಿ, ಮತ್ತ ಹೊಳೆ ಡಿಗ್ರಿಯನ್ನ ಮುಗಿಸಿರ್ತೀರಿ, ಏಜ್ 25 ವರ್ಗು ಎಲ್ಲರೂ ಬಂದಿರ್ತೀರಿ. ಬಟ್ ನಿಮಗ ಇಲ್ಲಿ ಕ್ವಶನ್ ಒಳಗ ಕೀವರ್ಡ್ಸ್ ಅಂತಕ್ಕಂಥವು ಬರ್ತಾವ. ಏನ್ ಬರ್ತಾವ? ಕೀವರ್ಡ್ಸ್ ಅಂತಕ್ಕಂಥವು ಬರ್ತಾವ. ಕೀವರ್ಡ್ಸ್ ಅಂದ್ರ ಏನ್ರಿ ಸರ್ ಅಂತಂದ್ರ, ಈ ಒಂದು ವರ್ಡ್ ಕ್ವಶನ್ ಒಳಗ ಈ ಒಂದು ವರ್ಡ್ ಅನ್ನ ತಿಳ್ಕೊಂಡ್ಬಿಟ್ರ ನಿಮಗ ಆನ್ಸರ್ ಗೊತ್ತಾಗತ್ತೆ. ಓಕೆ, ಅಂತದನ್ನ ಕ್ವಶನ್ ದಾಗ ಹುಡ್ಕಾಡಕ್ ಟ್ರೈ ಮಾಡಿ. ಹೂ ಇಸ್ ದ ನೌನ್ ಆಸ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ? ಈ ಕ್ವಶನ್ ಅನ್ನ ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಿಂತ ಮಿಸೈಲ್ ಮ್ಯಾನ್ ಅಂತ ಹೇಳಿ ಯಾರಿಗ್ ಕರೀತಾರ, ಮಿಸೈಲ್ ಮ್ಯಾನ್ ಅಂದ್ರ ಏನ, ಇದನ್ನ ಎಲ್ಲೋ ಕೇಳಿದೀನಿ ಅಂತಕ್ಕಂತಹ ಫೀಲ್ ಬರಕ್ ಸ್ಟಾರ್ಟ್ ಆಗತ್ತಲ್ಲ, ಇದಕ್ಕ ನಾವು ಕೀವರ್ಡ್ಸ್ ಅಂತ ಹೇಳಿ ಕರಿತೀವಿ. ಇದನ್ನ ನೋಡಿದ್ರೆ ಸಾಕು ನಿಮಗೆ ಕ್ವಶನ್ ಏನ್ ಕೇಳಿದಾನ ಅಂತಕ್ಕಂಥದ್ದು ಅರ್ಥ ಆಗತ್ತೆ. ಓಕೆ, ಕನ್ನಡ ಮೀಡಿಯಂ ಬಂದಿದವ್ರಿಗೂ ಇಷ್ಟೆಲ್ಲ ಓದ್ತೀರಿ, ಏನಂದ್ರ ಮಿಸೈಲ್ ಮ್ಯಾನ್ ಅಂತ ಓದ್ತೀರಿ. ಓಕೆ, ಇಂತಿಂತ ಸಿಂಪಲ್ ಕ್ವಶನ್ಸ್ ಅನ್ನ ಓದ್ತೀರಿ. ಡೋಂಟ್ ವರಿ, ಈಸಿ ಕ್ವಶನ್ ಬಿಡ್ತಾವ, ಹೆದರುವಂತಹ ಅವಶ್ಯಕತೆ ಇಲ್ಲ. ಮೊದಲನೇ ಕ್ವಶನ್, ಹೂ ಈಸ್ ನೌನ್ ಆಸ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ? ಯಾರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತಕ್ಕಂಥದ್ದನ್ನ ಕರೀತಾರ? ಓಕೆ, ನಿಮಗ ಇದಕ್ಕೆ ಆನ್ಸರ್ ಗೊತ್ತದ. ಏನಂದ್ರ ವಿಕ್ರಮ್ ಸಾರಾಭಾಯಿ, APJ ಅಬ್ದುಲ್ ಕಲಾಂ, ಹೋಮೋ ಜಹಾಂಗೀರ್ ಬಾಬಾ ಹಾಗೂ ಸತೀಶ್ ಧವನ್. ಓಕೆ, ಫಸ್ಟ್ ಇವ್ರ ಬಗ್ಗೆ, ಯಾರು? APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ನೋಡುವುದಾತಂದ್ರ, APJ ಅಬ್ದುಲ್ ಕಲಾಂ ಅವರು ಇವರೊಬ್ರು ವಿಜ್ಞಾನಿ ಆಗಿರ್ತಾರ. ಏನಾಗಿರ್ತಾರ? ಇವರೊಬ್ರು ವಿಜ್ಞಾನಿ ಆಗಿರ್ತಾರ. ಓಕೆ, ವಿಜ್ಞಾನಿ ಆಗುವುದರ ಜೊತೆಗೆ 11ನೇ ರಾಷ್ಟ್ರಪತಿಯಾಗಿ ಏನ್ ಮಾಡ್ತಾರ, ಸೇವೆಯನ್ನು ಸಲ್ಲಿಸಿರ್ತಾರ. ಏನ್ ಮಾಡಿರ್ತಾರ? 11ನೇ ರಾಷ್ಟ್ರಪತಿಯಾಗಿ, 11ನೇ ರಾಷ್ಟ್ರಪತಿಯಾಗಿಯೂ ಸಹ ಏನ್ ಮಾಡಿರ್ತಾರ ಅಂದ್ರ ಸೇವೆಯನ್ನು ಸಲ್ಲಿಸಿರ್ತಾರ. ಏನ್ ಮಾಡಿರ್ತಾರ? 11ನೇ ರಾಷ್ಟ್ರಪತಿಯಾಗಿ. ಓಕೆ, ಇವರು ಏನ್ ಯಾವ ಕ್ಷೇತ್ರದಲ್ಲಿ ವಿಜ್ಞಾನಿ ಆಗಿರ್ತಾರ ಅಂತಂದ್ರ ಮಿಸೈಲ್, ಯಾವುದು? ಮಿಸೈಲ್ ಕ್ಷೇತ್ರದವರು. ಓಕೆ, ಮಿಸೈಲ್ ಅಂದ್ರೆ ಏನು? ಮಿಸೈಲ್ ಅಂದ್ರ ಇವಾಗ ನಾವು ರಾಕೆಟ್ ಅನ್ನ ಬಿಡ್ತೀವಿ. ಏನ್ ಬಿಡ್ತೀವಿ? ರಾಕೆಟ್ ಅನ್ನ ಬಿಡ್ತೀವಿ. ಓಕೆ, ಈ ರಾಕೆಟ್ ಜೊತೆಗೆ ಮಿಸೈಲ್ ಅನ್ನು ಬಿಡ್ತೀವಿ. ಏನ್ ಬಿಡ್ತೀವಿ? ಮಿಸೈಲ್ ಅನ್ನು ಸಹ ಬಿಡ್ತೀವಿ. ಸರ್, ಈ ರಾಕೆಟ್ ಕ ಮಿಸೈಲ್ ಕ ಏನ್ ಡಿಫ್ರೆನ್ಸ್ ರೀ? ಈ ರಾಕೆಟ್ ಅನ್ನೋದು ಏನ್ ಮಾಡತ್ತ ಅಂತಂದ್ರ ಉಪಗ್ರಹಗಳನ್ನ, ಯಾವ್ದಂದ್ರ ಕೃತಕ ಉಪಗ್ರಹಗಳು, ಏನೋ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಅನ್ನ ಏನ್ ಮಾಡತ್ತ, ಕಕ್ಷೆಗೆ ಸೇರ್ಸತ್ತ, ಭೂಮಿಯ ಕಕ್ಷೆಗೆ ಸೇರ್ಸತ್ತ ಇವು ರಾಕೆಟ್ಸ್. ಓಕೆ ಸರ್, ಮಿಸೈಲ್ಸ್ ಅಂದ್ರೆ ಏನ? ಮಿಸೈಲ್ಸ್ ಅಂದ್ರೆ ಏನ ಸರ್? ಮಿಸೈಲ್ಸ್ ಅಂದ್ರ ಇವುಗಳು ಏನಂತಂದ್ರ, ನಾವು ಶತ್ರುಗಳ ಮೇಲೆ ದಾಳಿಯನ್ನ ಮಾಡಾಕ ಒಂದು ಆಯುಧವನ್ನ ಬಳಸ್ತೀವಿ, ಮಿಸೈಲ್ ಅನ್ನ ಬಳಸ್ತೀವಿ. ಇದನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥವ್ರು ಯಾರು ಅಂತಂದ್ರ ಯಾರಾಗಿರ್ತಾರ? APJ ಅಬ್ದುಲ್ ಕಲಾಂ ಆಗಿರ್ತಾರ. ಆ ಕಾರಣದಿಂದಾಗಿ ಇವರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರ. ಏನಂತ ಕರೀತಾರ? ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರ. ಓಕೆ, ನೆಕ್ಸ್ಟ್ ವಿಕ್ರಮ್ ಸಾರಾಭಾಯಿ. ಯಾರು? ವಿಕ್ರಮ್ ಸಾರಾಭಾಯಿ.
ವಿಕ್ರಮ್ ಸಾರಾಭಾಯಿ ಅವ್ರ ಬಗ್ಗೆ ನೋಡೋದಾತಂದ್ರ ಇವರನ್ನ ಫಾದರ್ ಆಫ್ ಇಂಡಿಯನ್ ಸ್ಪೇಸ್ ರಿಸರ್ಚ್, ಓಕೆ, ಇಸ್ರೋದ ಪಿತಾಮಹ ಅಥವಾ ಇಸ್ರೋದ ಸ್ಥಾಪಕ ಅಂತೇಳಿ ಕರೀತಾರ. ಯಾವುದು? ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಯಾವಾಗ ಸ್ಥಾಪನೆ ಆಗತ್ತ? 1969 ಆಗಸ್ಟ್ 15ರಂದು. ಯಾವಾಗ? 1965 ಆಗಸ್ಟ್ 15ರಂದು ಇಸ್ರೋ ಸ್ಥಾಪನೆ ಆಗತ್ತೆ. ಏನಾಗತ್ತ? ಇಸ್ರೋ ಸ್ಥಾಪನೆ ಆಗತ್ತೆ. ಓಕೆ, ಇವ್ರ ಬಗ್ಗೆ ಇಷ್ಟು ನೋಡ್ಕೊಡ್ರಿ. ನೆಕ್ಸ್ಟ್ ಹೋಮೋ ಜಹಾಂಗೀರ್ ಬಾಬಾ. ಯಾರು? ಹೋಮೋ ಜಹಾಂಗೀರ್ ಬಾಬಾ. ಹೋಮೋ ಜಹಾಂಗೀರ್ ಬಾಬಾ ಅವ್ರ ಬಗ್ಗೆ ಹೇಳ್ಬೇಕಂದ್ರ ಇವರನ್ನ ಭಾರತದ ಅಣು ವಿಜ್ಞಾನದ ಪಿತಾಮಹ ಅಂತ ಕರೀತಾರ. ಏನಂತ ಕರೀತಾರ? ಫಾದರ್ ಆಫ್ ಅಟಾಮಿಕ್ ಎನರ್ಜಿ. ಏನು? ಅಟಾಮಿಕ್ ಎನರ್ಜಿ ಏನಂತ ಕರೀತಾರ? ಫಾದರ್ ಆಫ್ ಅಟಾಮಿಕ್ ಎನರ್ಜಿ, NREGY. ಓಕೆ, ಫಾದರ್ ಆಫ್ ಅಟಾಮಿಕ್ ಎನರ್ಜಿ, ಅಣು ವಿಜ್ಞಾನದ ಪಿತಾಮಹ ಅಂತ ಕರೀತಾರ. ನೆಕ್ಸ್ಟ್ ಸತೀಶ್ ಧವನ್. ಯಾರು? ಸತೀಶ್ ಧವನ್. ಇವರು ಅಂದ್ರ ಇಸ್ರೋದ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿರ್ತಾರ. ಏನಾಗಿರ್ತಾರ? ಇಸ್ರೋದ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿರ್ತಾರ. ನಾವ್ ಏನ್ ನೋಡಕ್ ಹೋಗ್ತಿದೀವಿ ಅಂತಂದ್ರ ವಿಕ್ರಮ್ ಸಾರಾಭಾಯಿ ಅವ್ರ ಬಗ್ಗೆ, APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ, ಹೋಮೋ ಜಹಾಂಗೀರ್ ಬಾಬಾ ಅವ್ರ ಬಗ್ಗೆ, ಸತೀಶ್ ಧವನ್ ಅವ್ರ ಬಗ್ಗೆ ಏನೇ ಕ್ವಶನ್ ಕೇಳಿ ನೀವೇನ್ ಮಾಡ್ಬೋದು? ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ದ ಬ್ಯಾಟಲ್ ಆಫ್ ಪ್ಲಾಸಿ. ಓಕೆ, ಈ ಕ್ವಶನ್ ಅನ್ನ ನಾನು ಬಹಳ ದಿನಗಳ ಹಿಂದೆ ಡಿಸ್ಕಷನ್ ಮಾಡಿದ್ದೀವಿ. ಈ ಆಧುನಿಕ ಇತಿಹಾಸದಲ್ಲಿ ಇದು ಬರುತ್ತ. ಇದ್ರ ಬಗ್ಗೆ ನಾನು ಹಿಂದೆನೆ ಡಿಸ್ಕಷನ್ ಮಾಡಿದ್ದೀನಿ. ಸ್ವಲ್ಪ ಒಂದೀಟ ಜಾಸ್ತಿ ಹೇಳಂಗಿಲ್ಲ. ಏನ್ ಮಾಡಿದೀನಿ? ಸಿಂಪಲ್ ಆಗಿ ಹೇಳೋಗ್ತೀನಿ. ಯಾವಾಗಂದ್ರ 1757ರಂದು ಏನಾಗತ್ತ? ಬ್ಯಾಟಲ್ ಆಫ್ ಪ್ಲಾಸಿ ಆಗತ್ತ. 1764 ಬ್ಯಾಟಲ್ ಆಫ್ ಬಕ್ಸಾರ್ ಆಗತ್ತ. 1857 ಫಸ್ಟ್ ಇಂಡಿಪೆಂಡೆನ್ಸ್ ವಾರ್, ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡಿತೈತಿ. ನೆಕ್ಸ್ಟ್ 1757 ಈ ಪ್ಲಾಸಿ ಕದನ ನಡಿತೈತಲ್ಲ, ಯಾವುದು? ಪ್ಲಾಸಿ ಕದನ ನಡೀತಲ್ಲ. ಈ ಪ್ಲಾಸಿ ಅಂತಕ್ಕಂಥದ್ದು ಬಿಹಾರದೊಳಗೆ ಕಂಡು ಬರುತ್ತ. ಪ್ಲಾಸಿ ಅಂತಕ್ಕಂಥದ್ದು ಬಿಹಾರದೊಳಗೆ ಕಂಡು ಬರುತ್ತ. ಸರ್, ಯಾರ ಮಧ್ಯೆ ನಡುವೆ ಕಂಡು ಬರುತ್ತ ಅಂತಂದ್ರ ಸಿರಾಜುದ್ದೌಲ್ ಹಾಗೂ ರಾಬರ್ಟ್ ಕ್ಲೈವ್ನ ಮಧ್ಯೆ ಕಂಡು ಬರುತ್ತ. ಯಾರ ಮಧ್ಯೆ? ಸಿರಾಜುದ್ದೌಲ್ ಹಾಗೂ ರಾಬರ್ಟ್ ಕ್ಲೈವ್ ಮಧ್ಯೆ. ಯಾರು? ಸಿರಾಜುದ್ದೌಲ್ ಹಾಗೂ ರಾಬರ್ಟ್ ಕ್ಲೈವ್ನ ಮಧ್ಯೆ ಇದು ಕಂಡು ಬರುತ್ತ. ಸಿರಾಜುದ್ದೌಲ ಬಂಗಾಳದ ನವಾಬನಾಗಿರ್ತಾನ. ಏನಾಗಿರ್ತಾನ? ಬಂಗಾಳದ ನವಾಬನಾಗಿರ್ತಾನ. ರಾಬರ್ಟ್ ಕ್ಲೈವ್ ಬ್ರಿಟಿಷ್ ಗವರ್ನರ್ ಆಗಿರ್ತಾನ. ಏನಾಗಿರ್ತಾನ? ಬ್ರಿಟಿಷ್ ಗವರ್ನರ್ ಆಗಿರ್ತಾನ. ಇವರ ಇಬ್ಬರ ನಡುವೆ ನಡೆದಿರ್ತಕ್ಕಂತಹ ಕದನವೇ ಏನಾಗಿರುತ್ತಂದ್ರ ಪ್ಲಾಸಿ ಕದನವಾಗಿರುತ್ತ. ಏನಾಗಿರುತ್ತ? ಪ್ಲಾಸಿ ಕದನವಾಗಿರುತ್ತೆ. ಓಕೆ, ನೆಕ್ಸ್ಟ್ the headquarters of UNESCO is located in. Headquarters of UNESCO is located in ಅಂದ್ರ ಯುನೆಸ್ಕೋದ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತ? ಯುನೆಸ್ಕೋದ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತ? ನ್ಯೂಯಾರ್ಕ್, ಜಿನೇವಾ, ಪ್ಯಾರಿಸ್ ಹಾಗೂ ಲಂಡನ್. ಎಲ್ಲಿ ಕಂಡು ಬರುತ್ತ? ಯುನೆಸ್ಕೋದ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತ? ನ್ಯೂಯಾರ್ಕ್, ಜಿನೇವಾ, ಪ್ಯಾರಿಸ್, ಲಂಡನ್. ಫಸ್ಟ್ ಯುನೆಸ್ಕೋ ಅಂದ್ರೆ ಏನು? ಫಸ್ಟ್ ಯುನೆಸ್ಕೋ ಅಂದ್ರ ಏನು? ಯುನೆಸ್ಕೋ ಅಂದ್ರ ಏನ? ಓಕೆ, ಯುನೆಸ್ಕೋ ಅಂದ್ರ ಯುನೈಟೆಡ್ ನೇಷನ್ ಎಜುಕೇಶನಲ್, ಸೈಂಟಿಫಿಕ್, ಕಲ್ಚರಲ್ ಆರ್ಗನೈಸೇಷನ್. ಕ್ಲಿಯರ್? ಯುನೈಟೆಡ್ ನೇಷನ್ ಎಜುಕೇಶನಲ್, ಸೈಂಟಿಫಿಕ್, ಕಲ್ಚರಲ್ ಆರ್ಗನೈಸೇಷನ್. ಸರ್, ಇದು ಯಾವಾಗ ಸ್ಥಾಪನೆ ಆಗುತ್ತಂದ್ರ 1946 ಎಲ್ಲಿ ಸ್ಥಾಪನೆ ಆಗತ್ತ? 1946 ಸ್ಥಾಪನೆ ಆಗತ್ತ. ಸರ್, ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಕಂಡು ಬರತ್ರಿ? ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತ? ಪ್ಯಾರಿಸ್, ಫ್ರಾನ್ಸ್ ನ ಪ್ಯಾರಿಸ್ ಒಳಗೆ ಕಂಡು ಬರುತ್ತ. ಓಕೆ ಸರ್, ಇದ್ರ ಕೆಲಸ ಏನು? ಯುನೆಸ್ಕೋದ ಕೆಲಸ ಏನು? ಯುನೆಸ್ಕೋದ ಕೆಲಸ ಏನಂದ್ರ ನಾವು ಭಾರತದಲ್ಲಿ ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿ ಇರ್ತಕ್ಕಂತಹ ಸಾಂಸ್ಕೃತಿಕ ಪಾರಂಪರಿಕ ತಾಣಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಏನು? ಸಾಂಸ್ಕೃತಿಕ ಪಾರಂಪರಿಕ ತಾಣಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದರ ಕೆಲಸವಾಗಿರುತ್ತ. ಸರ್, ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಯುನೆಸ್ಕೋ ಹೆರಿಟೇಜ್ ತಾಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರ 44 ಇದಾವ. ಇವಾಗ 44ನೇ ಸ್ಥಾನವಾಗಿ ಯಾವುದನ್ನ ಸೇರ್ಪಡೆ ಮಾಡಿದಾರ್ರಿ ಸರಿ ಅಂತ ಹೇಳಿದ್ರ ಮರಾಠ ಫೋರ್ಟ್. ಯಾವುದು? ಮರಾಠ ಫೋರ್ಟ್. ಯಾವುದನ್ನ ಸ್ಥಾಪನೆ ಮಾಡಿದಾರ್ರಿ ಸರ? ಮರಾಠ ಫೋರ್ಟ್ ಅನ್ನ 44ನೇ ಯುನೆಸ್ಕೋ ಪಾರಂಪರಿಕ ತಾಣ ಅಂತೇಳಿ ಘೋಷಣೆ ಮಾಡಿದಾರ. ಓಕೆ, ಇಷ್ಟು ನೆನ್ಪಿಟ್ಕೋರಿ ಸಾಕು. ನೆಕ್ಸ್ಟ್, ವಿಚ್ ಈಸ್ ದ ಲಾರ್ಜೆಸ್ಟ್ ಡೆಸರ್ಟ್ ಇನ್ ದ ವರ್ಲ್ಡ್? ಏನಂತ ಕೇಳಿದಾರ?
ಯಾವುದು ಲಾರ್ಜೆಸ್ಟ್ ಡೆಸರ್ಟ್? ಡೆಸರ್ಟ್ ಅಂದ್ರ ಮರುಭೂಮಿ. ಡೆಸರ್ಟ್ ಅಂದ್ರ ಮರುಭೂಮಿ. ಡೆಸರ್ಟ್ ಅಂದ್ರ ಮರುಭೂಮಿ. ಓಕೆ, ಏನ್ ಕ್ವಶನ್ ಕೇಳತಾನ? ದೊಡ್ಡ ಮರುಭೂಮಿ ಎಲ್ಲಿ ಕಂಡು ಬರುತ್ತ ಅಂತ ಕೇಳತಾನ. ಸಾರಿ, ಯಾವುದು ಅಂತ ಕೇಳ್ಯಾನ, ಎಲ್ಲಿ ಕಂಡು ಬರತ್ತಿಲ್ಲ, ಯಾವುದು ಅಂತ ಕೇಳ್ಯಾನ. ಓಕೆ, ಯಾವುದು ಪ್ರಪಂಚದೊಳಗ ಅತಿ ದೊಡ್ಡ ಡೆಸರ್ಟ್ ಯಾವುದು ಅಂತ ಕೇಳ್ಯಾನ. ಗೋಬಿ ಡೆಸರ್ಟ್, ಯಾವುದು? ಗೋಬಿ ಡೆಸರ್ಟ್, ಥಾರ್ ಡೆಸರ್ಟ್, ಸಹರಾ ಡೆಸರ್ಟ್, ಕಲಹರಿ ಡೆಸರ್ಟ್. ಓಕೆ, ಈ ಡೆಸರ್ಟ್ ಯಾವುದು ಲಾರ್ಜೆಸ್ಟ್ ಡೆಸರ್ಟ್ ಅಂದ್ರ ಸಹರಾ ಡೆಸರ್ಟ್. ಯಾವುದು? ಸಹರಾ ಡೆಸರ್ಟ್. ಓಕೆ, ಸಹರಾ ಡೆಸರ್ಟ್. ಓಕೆ, ಈ ಸಹರಾ ಡೆಸರ್ಟ್ ಎಲ್ಲಿ ಕಂಡು ಬರತ್ರಿ ಸರ್ ಅಂತ ಕೇಳಿದ್ರ, ಸಹರಾ ಡೆಸರ್ಟ್ ಎಲ್ಲಿ ಕಂಡು ಬರುತ್ತ? ದಕ್ಷಿಣ ಅಮೇರಿಕಾ, ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾ. ಎಲ್ಲಿ ಕಂಡು ಬರುತ್ತ? ಸೌತ್ ಆಫ್ರಿಕಾ. ಸರ್, ಇದು ಎಷ್ಟು ದೇಶಗಳ ಒಳಗೆ ಹಂಚಿಕೊಂಡೈತಿ ಅಂದ್ರ ಸೌತ್ ಆಫ್ರಿಕಾದ 9 ದೇಶಗಳ ಒಳಗೆ. ಎಷ್ಟು ದೇಶಗಳ ಒಳಗೆ? 9 ದೇಶಗಳ ಒಳಗೆ ಈ ಸೌತ್ ಅಮೇರಿಕಾದೊಳಗ ಇದು ಹರಡಿಕೊಂಡೈತಿ. ಸರ್, ಇಲ್ಲಿ ಟೆಂಪರೇಚರ್ ಎಷ್ಟಿರ್ತೈತಿ ಅಂದ್ರ ಮಿನಿಮಮ್ 50 ಡಿಗ್ರಿ ಸೆಲ್ಸಿಯಸ್. ಎಷ್ಟೈತಿ ಅಂದ್ರೆ ಟೆಂಪರೇಚರ್ 50 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಇರ್ತಕ್ಕಂತಹ ನಾರ್ಮಲ್ ಟೆಂಪರೇಚರ್ ಆಗಿರುತ್ತೆ. ನಮ್ ಬೇಸಿಗೆಗಾಲದಾಗ ಎಷ್ಟಿರ್ತೈತಿ ಅಂದ್ರ 48ರಿಂದ 50 ಡಿಗ್ರಿ ಸೆಲ್ಸಿಯಸ್ ಇರುತ್ತಲ್ಲ, ಆ ಟೆಂಪರೇಚರ್ ನಾರ್ಮಲ್ ಟೆಂಪರೇಚರ್ ಆಗಿ ಈ ಸಹರಾ ಡೆಸರ್ಟ್ ಒಳಗೆ ಕಂಡು ಬರುತ್ತೆ. ಯಾವುದು? ಸಹರಾ ಡೆಸರ್ಟ್. ಓಕೆ, ನೆಕ್ಸ್ಟ್, ಹೂ ಇಸ್ ದ ಫಸ್ಟ್ ವುಮನ್ ಸ್ಪೀಕರ್ ಇನ್ ದ ಲೋಕಸಭಾ? ಓಕೆ, ನಾನು ಇದ್ರ ಮೇಲೆ ಐಸಿ ಮೇಲೆ ಪ್ರತಿ ಕ್ವಶನ್ಸ್ ಬರ್ತಿರ್ತಾವ. ಓಕೆ, ಇವತ್ತಿನದ್ರೊಳಗ ಏನ್ ಹೇಳತ್ತೀನಿ ಅಂದ್ರ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಪ್ರಸ್ತುತ ಲೋಕಸಭೆಯ ಸ್ಪೀಕರ್ ಯಾರಿದ್ದಾರ? ಓಂ ಬಿರ್ಲಾ ಅವರಿದ್ದಾರ. ವೆರಿ ಗುಡ್. ಯಾರಿದ್ದಾರ? ಓಂ ಬಿರ್ಲಾ ಅವರಿದ್ದಾರ. ಯಾರಿದ್ದಾರ? ಓಂ ಬಿರ್ಲಾ ಅವರಿದ್ದಾರ. ಓಕೆ, ಓಂ ಬಿರ್ಲಾ ಅವರಿದ್ದಾರ. ಓಕೆ, ಹಾ, ಮಹಿಳಾ ಸ್ಪೀಕರ್ ಯಾರಾಗಿದ್ರು ಅಂತ ಕ್ವಶನ್ ಅದ. ಆಪ್ಷನ್ ಎ ಸರೋಜಿನಿ ನಾಯ್ಡು, ಪ್ರತಿಭಾ ಪಾಟೀಲ್, ಮೀರಾ ಕುಮಾರಿ ಹಾಗೂ ಇಂದಿರಾ ಗಾಂಧಿ. ಓಕೆ, ಫಸ್ಟ್ ಸರೋಜಿನಿ ನಾಯ್ಡು ಅವ್ರ ಬಗ್ಗೆ ನೋಡೋದಾತಂದ್ರ ಇವರು ಭಾರತದ ಮೊದಲ INC ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಮಹಿಳೆ ಆಗಿರ್ತಾರ. ಭಾರತದ ಮೊದಲ INC ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತಹ ಮಹಿಳೆ ಆಗಿರ್ತಾರ. ಓಕೆ, ಪ್ರತಿಭಾ ಪಾಟೀಲ್ ಏನಾಗಿರ್ತಾರಿ ಸರ್ ಅಂತ ಕೇಳಿದ್ರ, ಪ್ರತಿಭಾ ಪಾಟೀಲ್ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಆಗಿರ್ತಾರ. ಏನಾಗಿರ್ತಾರ? ಪ್ರೆಸಿಡೆಂಟ್ ಆಗಿರ್ತಾರ. ಓಕೆ, ನೆಕ್ಸ್ಟ್ ಮೀರಾ ಕುಮಾರಿ ಏನ್ರಿ ಸರ್ ಅಂದ್ರ, ಮೀರಾ ಕುಮಾರಿ ಭಾರತದ ಮೊದಲ ಮಹಿಳಾ ಸ್ಪೀಕರ್ ಆಗಿರ್ತಾರ. ಏನಾಗಿರ್ತಾರ? ಸ್ಪೀಕರ್ ಆಗಿರ್ತಾರ. ಏನಾಗಿರ್ತಾರ? ಸ್ಪೀಕರ್ ಆಗಿರ್ತಾರ. ಓಕೆ, ನೆಕ್ಸ್ಟ್ ಇಂದಿರಾ ಗಾಂಧಿ ಅವ್ರು ಏನಾಗಿರ್ತಾರೆ ಸರ್ ಅಂತಂದ್ರ, ಇಂದಿರಾ ಗಾಂಧಿ ಅವರು ಫಸ್ಟ್ ವುಮನ್ ಪ್ರೈಮ್ ಮಿನಿಸ್ಟರ್ ಇನ್ ಇಂಡಿಯಾ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ. ಫಸ್ಟ್ ಪ್ರೈಮ್ ಮಿನಿಸ್ಟರ್ ವುಮನ್ ಇನ್ ಇಂಡಿಯಾ. ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಯಾರು ಇರ್ತಾರೆ ಸರ್ ಅಂತ ಕೇಳಿದ್ರ, ಯಾರು? ಇಂದಿರಾ ಗಾಂಧಿ ಅವರು ಇರ್ತಾರ. ಓಕೆ, ನೆಕ್ಸ್ಟ್, which country is hosted the 2024 Summer Olympics? ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ. 2024 ಸಮ್ಮರ್ ಒಲಿಂಪಿಕ್ಸ್ ಅನ್ನ ಯಾವ ದೇಶ ಆಯೋಜನೆ ಮಾಡಿತ್ತು? ಬೇಸಿಗೆ ಒಲಿಂಪಿಕ್, ವಿಂಟರ್ ಇದು ಬರುತ್ತ ಒಲಿಂಪಿಕ್ಸ್, ಸಮ್ಮರ್ ಒಲಿಂಪಿಕ್ಸ್ ಬರುತ್ತ, ಪ್ಯಾರಾ ಒಲಿಂಪಿಕ್ಸ್ ಬರುತ್ತ, ಪ್ಯಾರಾ ಸಮ್ಮರ್ ವಿಂಟರ್ ಒಲಿಂಪಿಕ್ಸ್ ಬರ್ತಾವ. ಓಕೆ, ಇವೆಲ್ಲ ಒಂದ್ಸಲ ಏನಂದ್ರ ಒಲಿಂಪಿಕ್ಸ್ ನಡೀತಿ ಅಂದ್ರ ಅದ್ರೊಳಗ ಸಮ್ಮರ್ ಒಲಿಂಪಿಕ್ಸ್ ಬೇರೆ ಕಡೆ ನಡೀತೈತಿ, ವಿಂಟರ್ ಒಲಿಂಪಿಕ್ಸ್ ಬೇರೆ ಕಡೆ ನಡೀತೈತಿ. ಸಮ್ಮರ್ ಒಲಿಂಪಿಕ್ಸ್ ಹಾಗೂ ವಿಂಟರ್ ಒಲಿಂಪಿಕ್ಸ್ ಬೇರೆ ಬೇರೆ ಕಡೆ ನಡೀತೈತಿ. ಓಕೆ, ಎಲ್ಲಿ ನಡೀತೈತ್ರಿ ಸರ ಅಂತ ಕೇಳಿದ್ರ, ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ USA, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಫ್ರಾನ್ಸ್. ಓಕೆ ಸರ್, ಈ ಒಲಿಂಪಿಕ್ಸ್ ಗಳು ಎಲ್ಲೆಲ್ಲಿ ನಡೆದಿದ್ದಾವ, ಎಲ್ಲಿ ನಡೀತಾವ ಅಂತಕ್ಕಂಥದನ್ನ ಏನ್ ಮಾಡೋಣ, ನಾವು ಇವಾಗ ಡಿಸ್ಕಷನ್ ಮಾಡೋಣ. ಓಕೆ, ಈ ಆಸ್ಟ್ರೇಲಿಯಾದೊಳಗ ಯಾವ ಒಲಿಂಪಿಕ್ ನಡೀತೈತಿ? ಆಸ್ಟ್ರೇಲಿಯಾದೊಳಗ ಯಾವ ಒಲಿಂಪಿಕ್ ನಡೀತೈತಿ? ಯಾವ ಒಲಿಂಪಿಕ್ ನಡೀತೈತಿ? ಓಕೆ, ಆಸ್ಟ್ರೇಲಿಯಾದೊಳಗ 2032 ಒಲಿಂಪಿಕ್ ನಡೀತೈತಿ. 2032 ಒಲಿಂಪಿಕ್ ನಡೀತೈತಿ.
ಓಕೆ USA ಯಾವ ಒಲಿಂಪಿಕ್ ನಡಿತೈತಿ ಅಂತ ಕೇಳಿದ್ರ 2028 ಒಲಿಂಪಿಕ್ ನಡಿತೈತಿ. ಓಕೆ ಇದನ್ನ ಯಾವಾಗ ಹೇಳ್ತಾರಂದ್ರ ಅಡ್ವಾನ್ಸ್ ಈ ಒಲಿಂಪಿಕ್ ನಡೆಯುವ ಟೈಮ್ದಾಗ ಯಾವಾಗ 2024 ಒಲಿಂಪಿಕ್ ನಡೆಯುವಾಗ ಮುಂದಿನ 2 ಒಲಿಂಪಿಕ್ಗಳು 2028 2032 ಒಲಿಂಪಿಕ್ ನಡೆಯುವುದನ್ನ ಈ ಒಲಿಂಪಿಕ್ ಒಳಗನ ಡಿಸೈಡ್ ಮಾಡಿರ್ತಾರ. ಆ ಒಲಿಂಪಿಕ್ ಮುಗಿಯುವ ಟೈಮ್ದಾಗ ಯಾವುದು ಈ ಒಲಿಂಪಿಕ್ ಮುಗಿಯುವ ಟೈಮ್ದಾಗ ಈ ಪ್ಯಾರಿಸ್ ಒಲಿಂಪಿಕ್ ಮುಗಿಯುವ ಟೈಮ್ದಾಗ ಫ್ರಾನ್ಸ್ನ ಪ್ಯಾರಿಸ್ ಒಳಗೆ ನಡೆದಿರ್ತಕ್ಕಂಥದ್ದು ಯಾವುದು ಪ್ಯಾರಿಸ್ ಒಲಿಂಪಿಕ್ ಫ್ರಾನ್ಸ್ನ 2024 ಏನಾಗಿರ್ತದ ಪ್ಯಾರಿಸ್ ಒಲಿಂಪಿಕ್ ನಡೆದಿರ್ತದೆ. ಈ ಒಲಿಂಪಿಕ್ ಮುಗಿದ ತಕ್ಷಣ ಅನೌನ್ಸ್ ಮಾಡಿದಾರ ನೆಕ್ಸ್ಟ್ ಎಲ್ಲಿ ನಡೀತೈತಿ ಅಂತಕ್ಕಂಥದ್ದು. ಓಕೆ ನೆಕ್ಸ್ಟ್ 2020 ಒಲಿಂಪಿಕ್ ಎಲ್ಲಿ ನಡೆದೈತ್ರಿ ಅಂತ ಕೇಳಿದ್ರ ಜಪಾನ್ನ ಟೋಕಿಯೋ ಒಳಗ. ಎಲ್ಲಿ ನಡೆದೈತಿ? ಜಪಾನ್ನ ಟೋಕಿಯೋ ಒಳಗ. ಓಕೆ ನಿಮಗ್ ಕೇಳ್ಬೋದು 2024 ನಡೆದೈತಿ, 2028 ಎಲ್ಲಿ ನಡೀತೈತಿ, 2020 ಎಲ್ಲಿ ನಡೆದೈತಿ ಅಂತ ಹೇಳಿ. ಬಟ್ ಈ 2020 ಒಲಿಂಪಿಕ್ ಯಾವಾಗ ನಡೀತ್ರಿ ಸರ್ ಅಂತ ಕೇಳಿದ್ರ 2022 ನಡೀತು. ಓಕೆ ಡ್ಯೂ ಟು ಕೊರೋನಾ ವೈರಸ್. ಯಾವುದು? ಡ್ಯೂ ಟು ಕೊರೋನಾ ವೈರಸ್. ಕೊರೋನಾದಿಂದ ಏನಾಗತ್ತಂದ್ರ 2 ವರ್ಷ ಪೋಸ್ಟ್ಪೋಂಡ್ ಆಗತ್ತ. ಯಾಕಂದ್ರ ಇದು ಕೊರೋನಾ ವೈರಸ್ ದಿಂದಾಗ. ಓಕೆ ನೆಕ್ಸ್ಟ್ ವಿಚ್ ಈಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ. ಒಂದು ಕ್ವಶನ್ ನಿಮಗೆ ಸೈನ್ಸ್ ಮೇಲೆ ಬರುತ್ತೆ. ವಿಚ್ ಈಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಹ್ಯೂಮನ್ ಬಾಡಿ. ಓಕೆ ಗ್ಲ್ಯಾಂಡ್ಗೂ ಹಾಗೂ ಆರ್ಗನ್ಗೂ ಡಿಫ್ರೆನ್ಸ್ ಅದ. ಓಕೆ ಯಾವ ಇಂಟರ್ನಲಿ ಸಿಕ್ರೇಷನ್ ಮಾಡ್ತಿರ್ತಾವಲ್ಲ, ಫಾರ್ ಎಕ್ಸಾಂಪಲ್ ನಿಮ್ಮ ಊಟ ಇರುತ್ತಲ್ಲ, ಊಟ ಏನಾಗಿ ಡೈಜೆಷನ್ ಆಗಿ ಅದು ಎಕ್ಸ್ಕ್ರೀಸಿಂದ ಹೊರಗಡೆ ಬರ್ತಕ್ಕಂಥದನ್ನ ಒಳಗಡೆ ಇನ್ವಾಲ್ವ್ ಆಗ್ತಕ್ಕಂತಹ ಕಿಣ್ವಗಳು ಏನಂತ ಕರಿತೀವಿ? ಗ್ಲ್ಯಾಂಡ್ಸ್ ಅಂದ್ರ ಕಿಣ್ವಗಳು. ಓಕೆ ಗ್ಲ್ಯಾಂಡ್ಸ್ ಅಂದ್ರ ಕಿಣ್ವಗಳು. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬರ್ತಾವ, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಬರ್ತಾವ. ಓಕೆ ಇಂಟರ್ನಲಿ ಸಿಕ್ರೇಷನ್ ಮಾಡ್ತಿರ್ತಾವ. ಓಕೆ ಅವನ್ನ ಹೊರಗಡೆಯಿಂದ ಎಕ್ಸ್ಟ್ರೀಷನ್ ಮಾಡ್ಬೇಕಾಗಿರುತ್ತ. ಓಕೆ ಇವಕ್ಕ ಪಿಟ್ಯೂಟರಿ ಗ್ಲ್ಯಾಂಡ್, ಓಕೆ ಮೆದೋಜೀರಕ ಗ್ರಂಥಿ ಅಂತ ಕರೀತಾರ, ಮಾಸ್ಟರ್ ಗ್ಲ್ಯಾಂಡ್ಸ್ ಅಂತ ಕರೀತಾರ, ಪೀನಲ್ ಗ್ರಂಥಿ ಅಂತ ಬರುತ್ತ, ಪೀನಲ್ ಗ್ರ್ಯಾಂಡ್ ಅಂತ ಬರುತ್ತ. ಓಕೆ ಈ ರೀತಿಯಾದಂತಹ ಗ್ಲ್ಯಾಂಡ್ಗಳು ಬರ್ತಾವ. ಥೈರಾಯ್ಡ್ ಬರುತ್ತ, ಲಿವರ್ ಬರುತ್ತ, ಪಿಟ್ಯೂಟರಿ ಬರುತ್ತ, ಪ್ಯಾನ್ಕ್ರಿಯಾಸ್ ಗ್ಲ್ಯಾಂಡ್ ಬರ್ತಾವ. ಟೈಪ್ಸ್ ಆಫ್ ಗ್ಲ್ಯಾಂಡ್ಸು ಭಾಳ ಇದಾವ. ಓಕೆ ಅಷ್ಟು ನಿಮ್ಗ ಗ್ಲ್ಯಾಂಡ್ಸ್ ಇಂಡೋಕ್ರೈನ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಈ ರೀತಿ ಒಂದ್ ಸ್ವಲ್ಪ ಯಾವುದು ಬೇಸಿಕ್ ಸೈನ್ಸ್, ಯಾವುದು ಬೇಸಿಕ್ ಸೈನ್ಸ್ ಮೇಲೆ ಕ್ವಶನ್ ಅನ್ನ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಓಕೆ ಲಾರ್ಜೆಸ್ಟ್ ಗ್ಲ್ಯಾಂಡ್ ಅತಿ ದೊಡ್ಡ ಕಿಣ್ವ ಯಾವುದು ಅಂತಕ್ಕಂಥದ್ದನ್ನ ನೋಡಿದ್ರ ಯಾವುದು? ಲಿವರ್. ಯಾವುದು? ಲಿವರ್. ಲಿವರ್ ಒಳಗ ಅತಿ ದೊಡ್ಡ ಗ್ಲ್ಯಾಂಡ್ ಆಗಿರುತ್ತ. ಲಿವರ್ ಅಂತಕ್ಕಂಥದ್ದು ಏನಂದ್ರ ಇದು ಒಂದು ಅಂಗಣು ಆಗಿರುತ್ತ, ಆರ್ಗನ್ನು ಆಗಿರುತ್ತ, ಹಾಗೂ ಗ್ಲ್ಯಾಂಡ್ನು ಆಗಿರುತ್ತ. ಏನಾಗಿರುತ್ತ? ಇದು ಒಂದು ಗ್ರಂಥಿನೂ ಆಗಿರುತ್ತ, ಇದು ಒಂದು ಆರ್ಗನ್ನು ಆಗಿರುತ್ತ. ಏನಾಗಿರುತ್ತ? ಆರ್ಗನ್ನು ಆಗಿರುತ್ತ. ಓಕೆ ತಿಳ್ಕೊರಿ. ಇದು ಎಷ್ಟು ದೊಡ್ಡದೈತಂದ್ರ 1.2 to 1.5 kg ಫಾರ್ ಅಡಲ್ಟ್. ಅಂದ್ರ ವಯಸ್ಕ ಮನುಷ್ಯನಲ್ಲಿ ಎಷ್ಟಂದ್ರ 1.2 to 1.5 kg. ನಾವು ಲಿವರ್ ಅಂತ ಏನ್ ಕರಿತೀವಲ್ಲ ಅದು ಒಂದು ಅಂಗನೂ ಆಗಿರುತ್ತ, ಇದು ಒಂದು ಗ್ರಂಥಿನೂ ಆಗಿರುತ್ತ. ತಿಳ್ಕೊಬೇಕು. ಓಕೆ ನೆಕ್ಸ್ಟ್ ವೇರ್ ಇಸ್ ದ ಬೃಹದೇಶ್ವರ ಟೆಂಪಲ್ ಲೊಕೇಟೆಡ್? ಏನು ಬೃಹದೇಶ್ವರ ಟೆಂಪಲ್ ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಕ್ವಶನ್ ಕೇಳಲಾಗಿದೆ. ಓಕೆ ಮಧುರೈ, ತಂಜಾವೂರು, ಕಾಂಚೀಪುರಂ, ಮೈಸೂರು. ಓಕೆ ಈ ಮೈಸೂರು ನಮ್ಮ ಕರ್ನಾಟಕದಾಗ ಐತಿ, ತಂಜಾವೂರು ಅಂತೂ ಅಲ್ಲ. ಓಕೆ ಕರ್ನಾಟಕ ಅಂತೂ ಅಲ್ಲ, ಯಾಕಂದ್ರ ಅದು ತಮಿಳ್ನಾಡದಾಗ ಕಂಡು ಬರುತ್ತ, ನಿಮಗ್ ಗೊತ್ತದ. ಓಕೆ ಮಧುರೈ ತಮಿಳ್ನಾಡದಾಗ ಐತಿ, ಮೇ ಬಿ ಇರ್ಬೋದು. ತಂಜಾವೂರು ಇದು ತಮಿಳ್ನಾಡದಾಗ, ಕಾಂಚೀಪುರಂ ಇದು ತಮಿಳ್ನಾಡದಾಗ. ಓಕೆ ಈ ರೀತಿ ಟ್ರಿಕಿ ಕ್ವಶನ್ ಕೇಳಿದಾಗ ನಿಮಗ್ ಸ್ವಲ್ಪ ಕಷ್ಟ ಆಗ್ತೈತಿ. ಇದಕ್ ಆನ್ಸರ್ ಏನಂದ್ರ ತಂಜಾವೂರು. ಏನಾಗಿರುತ್ತ? ಬೃಹದೇಶ್ವರ ಟೆಂಪಲ್ ಲೊಕೇಟೆಡ್ ಇನ್ ತಂಜಾವೂರು. ಎಲ್ಲ ತಂಜಾವೂರು. ಓಕೆ ತಮಿಳ್ನಾಡಿನ ತಂಜಾವೂರು ಒಳಗ. ಅದಕ್ಕೆ ಈ ಬೃಹದೇಶ್ವರ ಟೆಂಪಲ್ ಬಗ್ಗೆ ನೋಡುದಾತಂದ್ರ ಇದನ್ನ ಯಾವ ಮನೆತನ ಕಟ್ಟಿಸಿದೆ ಅಂದ್ರ ಚೋಳ ಮನೆತನ ಕಟ್ಟಿಸೈತಿ. ಯಾವುದು? ಚೋಳ ಮನೆತನ. ಓಕೆ ಯಾವ ಚೋಳ ರಾಜ, ಯಾವ ಚೋಳ ಎಂಪೈರ್ ಕಟ್ಸಿದ, ಯಾವ ಚೋಳ ಕಟ್ಸಿದ ಅಂತಂದ್ರ ರಾಜರಾಜ ಚೋಳ ಒನ್. ಯಾರು? ರಾಜರಾಜ ಚೋಳ. ಯಾರು? ರಾಜರಾಜ ಚೋಳ ಒನ್.
ಯಾರು? ರಾಜರಾಜ ಚೋಳವನ್. ಓಕೆ, ಇದು ಯುನೆಸ್ಕೋ ಪಾರಂಪರಿಕ ತಾಣಕ್ಕೆ ಸೇರಿತೇನೋ? ಹೌದು, ವೆರಿ ಗುಡ್. ಎಷ್ಟನೇದ್ರೊಳಗ? 1987 ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಗ್ಯದ. ಕೇಳ್ಬೋದ? ಓಕೆ, ಈ ರೀತಿಯಾದಂತಹ ಕ್ವಶನ್ ಅನ್ನ ಕೇಳ್ಬೋದು ನಿಮಗ. ನೆಕ್ಸ್ಟ್, ಹಾ, ನಿಮಗಂತ ಹೇಳೇನ ಯಾರ್ಯಾರೆಲ್ಲ CISF ಅನ್ನ ಪ್ರಿಪೇರ್ ಮಾಡ್ತಿದ್ರಲ್ಲ, ಈ ಕ್ಲಾಸ್ ಅನ್ನ ಕೇಳ್ತಿದ್ರಲ್ಲ, ನಿಮಗ ಕ್ಲಾಸ್ ಚೆನ್ನಾಗಿ ಅನ್ಸಿರ್ಬೋದು. ಸರ್, ನೀವು ಬರೀ ಕ್ವಶನ್ ಅನ್ನ ಡಿಸ್ಕಷನ್ ಮಾಡ್ತಿದ್ರಿ, ಇನ್ನೂ ಟಾಪಿಕ್ ನಮಗ ಬೇಕು ಅನ್ನೋರು ಏನ್ ಮಾಡ್ರಿ ಅಂದ್ರ ನಮ್ಮ ಶಾರದಾ ವಿದ್ಯಾಲಯಗ ನಿಮಗಂತ ಹೇಳೇನ ಯಾರಿಗೆ ನೀವು CISF ಫಿಸಿಕಲ್ ಕ್ಲಿಯರ್ ಮಾಡ್ಕೊಂಡವ್ರಿಗೆ ಅಂತ ಹೇಳಿದ ಏನ್ ಮಾಡಿದೀವಿ ಅಂದ್ರ ಹೊಸ ಬ್ಯಾಚಸ್ ಅನ್ನ ನಿಮಗೋಸ್ಕರ ಇದೇ ತಿಂಗಳು ಇವತ್ತಿನ ದಿನದಂದು ನಾನ್ ಕ್ಲಾಸ್ ಮಾಡ್ತಕ್ಕಂತಹ ನವೆಂಬರ್ 5ರಂದು ಏನ್ ಮಾಡಿದೀವಿ ಅಂದ್ರ ಹೊಸ ಬ್ಯಾಚ್ ಅನ್ನ ಆರಂಭ ಮಾಡ್ತಿದೀವಿ. ಸರ ಏನ್ರಿ ಸರ ಅಂತ ಕೇಳಿದ್ರ 5ನೇ ತಾರೀಕಿಂದ ಹಿಡಿದು ಎಲ್ಲಿವರೆಗೆ 15ನೇ ತಾರೀಕುವರೆಗೂ ನಿಮ್ಗ ಅಡ್ಮಿಷನ್ ಸ್ಟಾರ್ಟ್ ಇರ್ತಾವ. ಈ 15ನೇ ತಾರೀಕು ಆದ್ಮೇಲೆ 15ನೇ ತಾರೀಕು ಆದ್ಮೇಲೆ ನಮ್ಮ ಬ್ಯಾಚಸ್ ಏನಾಗ್ತಾವ, ಕ್ಲೋಸ್ ಆಗ್ತಾವ. ಅಡ್ಮಿಷನ್ ಅನ್ನ ತಗೊಳಂಗಿಲ್ಲ. ಆಮೇಲೆ ಬಂದವ್ರಿಗೆ ಏನ್ ಮಾಡಂಗಿಲ್ಲ, ನಾವು ಅಲೌ ಮಾಡಂಗಿಲ್ಲ. ಯಾಕ್ರಿ ಸರ ಅಂತ ಹೇಳಿದ್ರ ನಮ್ಮ ಬ್ಯಾಚ್ ಒಳಗ ಪ್ರತಿ 50ಕ್ಕ ಒಂದ್ ಬ್ಯಾಚ್ ಮಾಡ್ತೀವಿ. ಹುಯಿ ಅಂತೇಳಿ ಕುರಿಗತಿ ತುಂಬಂಗಿಲ್ಲ. ಎಲ್ಲರೂ ನಮ್ಮ ಕಣ್ ಮುಂದೆನೆ ಏನ್ ಕಲಿತಿದಾರ ಏನ್ ಕಲಿತಿಲ್ಲ ಅಂತಕ್ಕಂಥದನ್ನ ಪರ್ಸನಲ್ ಆಗಿ ಕಾಳಜಿ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ಹತ್ರ ಇರ್ತೈತಿ. ಸರ, ನಿಮ್ ಕಡೆ ಯಾಕೆ ಬರ್ಬೇಕು ಅಂತಕ್ಕಂಥದನ್ನ ನೀವೆಲ್ಲರೂ ಕ್ಲಾಸ್ ಕೇಳಾತೀರಿ. ಯಾವ ರೀತಿ ಕ್ಲಾಸ್ ಬರತ್ತವ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಾತೀರಿ. ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ನಾನು ಹೇಳಿರೋ ಕಾನ್ಸೆಪ್ಟ್ ಇಂದನ ಬರ್ತಿದಾವ. ಅದ್ರ ಜೊತೆಗೆ ಬೇರೆ ಬೇರೆ ಕ್ಲಾಸಸ್ ನೀವು ನಮ್ಮ ಶಾರದಾ ವಿದ್ಯಾಲಯದಾಗ ಕೇಳ್ತಿದ್ದೀರಾ. ಇಂಗ್ಲಿಷ್ ಕ್ಲಾಸಸ್ಸು ಬರ್ತಿದಾವ, ರೀಸನಿಂಗು ಮ್ಯಾಥ್ಸ್ ಕ್ಲಾಸಸ್ಸು ಬರ್ತಿದಾವ. ಓಕೆ, ಆ ಕ್ಲಾಸ್ ಅನ್ನ ನೋಡಿದ ಮೇಲೆ ಗೊತ್ತಾಗ್ಬೋದು ನಮ್ಮ ಶಾರದಾ ವಿದ್ಯಾಲಯ ನಿಮ್ಗೆ ಎಷ್ಟು ಕ್ವಾಲಿಟಿ ಕ್ಲಾಸಸ್ ಅನ್ನ ಕೊಡ್ತಿದೆ ಅಂತೇಳಿ. ನಿಮ್ಗೆ ಕ್ವಾಲಿಟಿ ಬೇಕು ಅಂದ್ರ, ಇನ್ನೂ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯಾರಿಟಿ ಬೇಕಂದ್ರ ನಮ್ಮ ಶಾರದಾ ವಿದ್ಯಾಲಯಕ್ಕೆ ಬಂದು ಜಾಯಿನ್ ಆಗ್ಬಹುದು. ಓಕೆ, ನೆಕ್ಸ್ಟ್, ದ ಹೆಡ್ ಕ್ವಾರ್ಟರ್ಸ್ ಆಫ್ ಇಸ್ರೋ. ಓಕೆ, ಆಗಲೇ ಡಿಸ್ಕಷನ್ ಮಾಡಿದ್ವಿ ಇಸ್ರೋ ಯಾವಾಗ ಸ್ಥಾಪನೆ ಆಯ್ತು ಅಂತಕ್ಕಂಥದನ್ನ, ಈ ಇಸ್ರೋದ ಕೆಲಸ ಏನು ಅಂತಕ್ಕಂಥದನ್ನ ಇನ್ನೊಂದ್ಸಲ ಏನ್ ಮಾಡೋಣ, ಡಿಸ್ಕಷನ್ ಮಾಡೋಣ. ಫಸ್ಟ್ ಇಸ್ರೋ ಅಂದ್ರೆ ಏನು? ಇಸ್ರೋದ ಕೆಲಸ ಏನು? ಇಸ್ರೋ ಅಂದ್ರ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಏನು? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಯಾರು? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಯಾವಾಗ ಆರಂಭ ಆತ್ರಿ ಅಂತಿದ್ರ 1969 ಆಗಸ್ಟ್ 15. ಓಕೆ, ನೆಕ್ಸ್ಟ್ 1915 ಆಗಸ್ಟ್ 15. ನೆಕ್ಸ್ಟ್, ಇಸ್ರೋ ಯಾವಾಗ ಸ್ಥಾಪನೆ ಆಗಿದ್ದು? ಇಸ್ರೋನ ಕೇಂದ್ರ ಕಚೇರಿ ಎಲ್ಲಿ ಐತಿ ಅಂದ್ರ ನಮ್ಮ ಕರ್ನಾಟಕದ ಬೆಂಗಳೂರೊಳಗ. ಎಲ್ಲದ? ನಮ್ಮ ಕರ್ನಾಟಕದ ಬೆಂಗಳೂರೊಳಗ. ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತಂದ್ರ ನಮ್ಮ ಕರ್ನಾಟಕದ ಬೆಂಗಳೂರೊಳಗೆ ಕಂಡು ಬರುತ್ತ. ಸರ, ಇಸ್ರೋದ ಕೆಲಸವೇನು? ಸರ, ಇವಾಗ ಮೊನ್ನೆನ ಏನಂದ್ರ ಬಾಹುಬಲಿ ಅಂತಕ್ಕಂತಹ ರಾಕೆಟ್ ಅನ್ನ ಲಾಂಚ್ ಮಾಡಿದಾರ. ಅದು ಏನಾಗಿರುತ್ತ ಅಂದ್ರ 4400 ಕಿಲೋಮೀಟರ್ ಇರುತ್ತ. ಎಷ್ಟಿರುತ್ತ? 4400 kg ಇರುತ್ತ. ಓಕೆ, ಈ ರಾಕೆಟ್ ಅನ್ನ ಉಡಾವಣೆ ಮಾಡಿ ನಮ್ಮ ಬಾಹ್ಯಾಕಾಶದಲ್ಲಿ, ಭೂಮಿಯ ಸುತ್ತ ಸುರತಕ್ಕಂತಹ ಬಾಹ್ಯಾಕಾಶದಲ್ಲಿ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್, ಕೃತಕ ಉಪಗ್ರಹಗಳನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು ಸಂಸ್ಥೆ. ಕೃತಕ ಉಪಗ್ರಹಗಳನ್ನ ಬಿಡ್ತಕ್ಕಂತಹ ಸಂಸ್ಥೆ ಯಾವ್ದಾಗಿರುತ್ತಂದ್ರ ನಮ್ಮ ಇಸ್ರೋ ಆಗಿರುತ್ತೆ. ನೀವು ಕೇಳಿರ್ಬೋದು ಚಂದ್ರಯಾನ ಕೇಳಿರಿ, ಚಂದ್ರಯಾನ 3 ಕೇಳಿರಿ. ಓಕೆ, ಆದಿತ್ಯ L1 ಮಿಷನ್ ಕೇಳಿರಿ ಇವು. ಓಕೆ, ನೆಕ್ಸ್ಟ್ ಗಗನಯಾನ ಮಿಷನ್ ಕೇಳಿರಿ. ಯಾವುದು? ಗಗನಯಾನ ಮಿಷನ್. ಓಕೆ, ಈ ರೀತಿ ಮಿಷನ್ಸ್ ಗಳನ್ನ ಉಡಾವಣೆ ಮಾಡ್ತಕ್ಕಂತಹ ಸಂಸ್ಥೆ ಯಾವ್ದಂದ್ರೆ ನಮ್ಮ ಭಾರತೀಯ ಹೆಮ್ಮೆಯಾದಂತಹ ಇಸ್ರೋ. ಓಕೆ, ನಾನ್ ಮುಂದ್ ಕ್ವಶನ್ ಕೇಳ್ತಿದ್ದೀನಿ. ಏನ್ ಕ್ವಶನ್ ಕೇಳ್ತಿದ್ದೀನಿ ಸರ್ ಅಂದ್ರ, ಪ್ರಸ್ತುತ ಇಸ್ರೋದ ಅಧ್ಯಕ್ಷರು ಯಾರಿದಾರ ಅಂತಕ್ಕಂಥದ್ದನ್ನ ನಂಗೆ ಏನ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಅನ್ನ ಹಾಕ್ಬೇಕು. ಓಕೆ, ಇದರ ಆನ್ಸರ್ ಏನಾಗಿರುತ್ತೆ ಅಂದ್ರ ನಮ್ಮ ಕರ್ನಾಟಕದ ಬೆಂಗಳೂರೊಳಗ ಇಸ್ರೋದ ಹೆಡ್ ಕ್ವಾರ್ಟರ್ಸ್ ಕಂಡು ಬರತ್ತ. ಓಕೆ, ನೆಕ್ಸ್ಟ್ ಆಪರೇಷನ್ ವಿಜಯ್ 1999. ಯಾವುದು? ಆಪರೇಷನ್ ವಿಜಯ್ 1999 ರಿಲೇಟೆಡ್ ಟು ವಿಚ್ ವಾರ್?
ಓಕೆ, ಈ ಆಪರೇಷನ್ ವಿಜಯ್ ಅಂತಕ್ಕಂಥದ್ದು ಬಹಳ ಕಡೆ ಬರುತ್ತ. ಎಲ್ಲಿ ಬರುತ್ತ? ಬಹಳ ಕಡೆ ಬರುತ್ತ. ಎಲ್ಲೆಲ್ಲಿ ಬರುತ್ತ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಓಕೆ, ಇಂಡೋ ಚೀನಾ ವಾರ ಯಾವಾಗ ಆಗ್ತೈತಿ? 1962 ಅಲ್ರಿ ಸರ, ಸಾರಿ 1962. ಇಲ್ಲಿ ಏನ್ ಕೇಳತ್ತಾರ? 1999 ಅಲ್ರಿ ಸರ. ಕಾರ್ಗಿಲ್ ವಾರ ಯಾವುದು? ಕಾರ್ಗಿಲ್ ವಾರ ನೋಡೋಣ, ಕಾರ್ಗಿಲ್ ವಾರ ಬಗ್ಗೆ ನೋಡೋಣ. ನೆಕ್ಸ್ಟ್ ಇಂಡೋ ಪಾಕ್ ವಾರ 1965 ಅಲ್ರಿ ಸರ, ಇದು 1965ರಾಗ. ಓಕೆ, ಬಾಂಗ್ಲಾ ಲಿಬ್ರೇಷನ್ ವಾರ, ಬಾಂಗ್ಲಾ ವಿಮೋಚನೆ ಯಾವಾಗ ನಡೀತೈತ್ರಿ ಸರ? 1971ರಾಗ ನಡೀತೈತಿ. ಯಾವಾಗ ನಡೀತೈತ್ರಿ ಸರ? 1971ರಾಗ. ಅಲ್ಲಿ ಕೊಟ್ಟಿಲ್ಲ, ಇದು ಅಲ್ರಿ ಸರ. ಓಕೆ, ನೆಕ್ಸ್ಟ್ ಯಾವ್ದಂದ್ರ ಕಾರ್ಗಿಲ್ ವಾರ್. ಯಾವುದು? ಕಾರ್ಗಿಲ್ ವಾರ್. ಓಕೆ, ಈ ಕಾರ್ಗಿಲ್ ವಾರ ಯಾವಾಗ ನಡೀತೈತ್ರಿ ಸರ ಅಂತ ಕೇಳಿದ್ರ 1999 ಜುಲೈ 26. ಯಾವಾಗ ನಡೀತೈತಿ? ಜುಲೈ 26ರಂದು ಕಾರ್ಗಿಲ್ ವಾರ್ ನಡೀತೈತಿ. ಓಕೆ, ಈ ಕಾರ್ಗಿಲ್ ವಾರ್ ನಡೆದಾಗ ನಮ್ಮ ಭಾರತೀಯರು ಏನ್ ಮಾಡ್ತಾರಂದ್ರ ಪಾಕಿಸ್ತಾನದೊಂದಿಗೆ ಏನ್ ಮಾಡ್ತಾರ? ಯುದ್ಧಕ್ಕೆ ಇಳಿದಾಗ ಆ ಯುದ್ಧಕ್ಕೆ ಒಂದು ಹೆಸರನ್ನ ಕೊಡ್ತಾರ. ಅದು ಏನಾಗಿರುತ್ತಂದ್ರ ಆಪರೇಷನ್ ವಿಜಯ್. ಏನಾಗಿರುತ್ತಂದ್ರ ಆಪರೇಷನ್ ವಿಜಯ್ ಅಂತಕ್ಕಂಥದ್ದು ಈ ಯುದ್ಧದ ಹೆಸರಾಗಿರುತ್ತ. ಓಕೆ, ಇಷ್ಟನ್ನ ತಿಳ್ಕೊಳ್ಳಿ. ನೆಕ್ಸ್ಟ್, ವಿಚ್ ಇಂಡಿಯನ್ ಸ್ಟೇಟ್ ಈಸ್ ನೌನ್ ಆಸ್ ಸ್ಪೈಸ್ ಗಾರ್ಡನ್ ಆಫ್ ದಿ ಇಂಡಿಯಾ? ಯಾವುದು? ಈ ಕೆಳಗಿನ ಯಾವ ರಾಜ್ಯವನ್ನ ಮಸಾಲೆಗಳ ರಾಜ್ಯ ಅಂತ ಕರೀತಾರ? ಮಸಾಲೆಗಳ ಗಾರ್ಡನ್ ಅಂತ ಕರೀತಾರ, ಮಸಾಲೆಗಳ ತೋಟ ಅಂತ ಕರೀತಾರ. ಆಪ್ಷನ್ ಎ ತಮಿಳುನಾಡು, ಕೇರಳ, ಕರ್ನಾಟಕ, ಅಸ್ಸಾಂ. ಯಾವ್ದನ್ನ ಕರೀತಾರ ಸರ? ಕೇರಳವನ್ನ ಸ್ಪೈಸ್ ಗಾರ್ಡನ್ ಆಫ್ ದಿ ಇಂಡಿಯಾ ಅಂತ ಕರೀತಾರ, ಮಸಾಲೆಗಳ ತೋಟ ಅಂತ ಕರೀತಾರ. ಯಾಕಂದ್ರ ಇಲ್ಲಿ ಮಸಾಲೆಗಳನ್ನ ಹೆಚ್ಚಾಗಿ ಬೆಳೆಯುವುದರಿಂದ ಸ್ಪೈಸ್ ಅಂದ್ರ ಮಸಾಲೆಗಳು, ಸ್ಪೈಸಸ್ ಅಂದ್ರ ಮಸಾಲೆಗಳು, ಗಾರ್ಡನ್ ಅಂದ್ರ ತೋಟ, ಮಸಾಲೆಗಳ ತೋಟ ಅಂತೇಳಿ ಯಾವ ರಾಜ್ಯವನ್ನು ಕರೀತಾರ ಅಂತಂದ್ರ ಕೇರಳವನ್ನ ಕರೀತಾರ. ಅದೇ ರೀತಿ ನಮ್ಮ ಕರ್ನಾಟಕವನ್ನ ಏನಂತಾರ? ಕಾಫಿ ನಾಡು ಅಂತ ಕರೀತಾರ, ಕಾಫಿ ನಾಡು ಅಂತ ಕರೀತಾರ. ಓಕೆ, ಅಸ್ಸಾಮನ್ನ ಏನಂತ ಕರೀತಾರ? ಟೀ ನಾಡು ಅಂತ ಕರೀತಾರ. ಏನಂದ್ರ? ಟೀ. ಏನಂದ್ರ? ಟೀ. ಓಕೆ, ಟೀ. ಇದನ್ನ ಕಾಫಿ ಅಂತ ಕರೀತಾರ, ಕಾಫಿ ನಾಡು ಅಂತ ಕರೀತಾರ. ಏನಂತ ಕರೀತಾರ? ಕಾಫಿ ನಾಡು ಅಂತ ಕರೀತಾರ. ಓಕೆ, ನೆಕ್ಸ್ಟ್, ಇದು ನಮ್ಮ ಕ್ಯಾಂಪಸ್ ಆಗಿರುತ್ತ. ನಿಮಗೆ ಆಗಲೇ ಹೇಳಿದ ರೀತಿಯಲ್ಲಿ ಯಾರ್ಯಾರಿಗೂ ಬೇಕಲ್ಲ ಇಂಟ್ರೆಸ್ಟೆಡ್ ವ್ಯಕ್ತಿಗಳು ಬಂದು ಈ ಕ್ಯಾಂಪಸ್ ಒಳಗ ನಿಮಗ ಕ್ಲಾಸಸ್ ನಡೀತಾವ. ಏನ್ ಮಾಡ್ಬೋದು? ನೀವು ಈಸಿಯಾಗಿ ನಿಮ್ಮ ರಿಸಲ್ಟ್ ಅನ್ನ ಏನ್ ಮಾಡಬಹುದು? ಸೆಕ್ಯೂರ್ ಆಗಿ ಇಟ್ಕೋಬಹುದು. ಓಕೆ, ನೆಕ್ಸ್ಟ್, ವಿಚ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ದ ವರ್ಲ್ಡ್? ಈ ಕೆಳಗಿನವುಗಳಲ್ಲಿ ಯಾವುದು ಅತಿ ಉದ್ದವಾದ ನದಿ ಆಗಿದೆ ಪ್ರಪಂಚದಲ್ಲಿ? ಯಾವುದು? ವರ್ಲ್ಡ್. ಯಾವುದು? ಪ್ರಪಂಚದಲ್ಲಿ ಅತಿ ಉದ್ದವಾದ ನದಿ ಯಾವುದು? ಅದೇ ರೀತಿ ಭಾರತದಲ್ಲಿ ಅತಿ ಉದ್ದವಾದ ನದಿ ಯಾವ್ದಾಗಿರುತ್ತ? ಗಂಗಾ ನದಿ ಆಗಿರುತ್ತ. ಓಕೆ, ನೈಲ, ಅಮೆಜಾನ, ಯಾಂಗ್ಚೆ ಹಾಗೂ ಮಿಸಿಸಿಪಿ. ಓಕೆ, ಯಾವುದು ಅಂತ ಕೇಳಿದ್ರ ನೈಲ್ ನದಿ. ಯಾವ ನದಿ? ನೈಲ್ ನದಿ. ಸರ್, ನೈಲ್ ನದಿ ಎಲ್ಲಿ ಕಂಡು ಬರುತ್ತ ಅಂದ್ರ ಆಫ್ರಿಕಾ ದೇಶದೊಳಗ. ಎಲ್ಲಿ ಕಂಡು ಬರುತ್ತ? ಆಫ್ರಿಕಾ ದೇಶದೊಳಗ, ಸಾರಿ ಆಫ್ರಿಕಾ ಖಂಡದೊಳಗ. ಸರ್, ಎಷ್ಟು ದೇಶಗಳ ಮೂಲಕ ಹರಿದೈತಿ ಅಂತ ಕೇಳಿದ್ರ 4 ದೇಶಗಳ ಮೂಲಕ. ಎಷ್ಟು ದೇಶಗಳ ಮೂಲಕ? 4 ದೇಶಗಳ ಮೂಲಕ. ಈ ನೈಲ್ ನದಿ ವೈಟ್ ನೈಲ, ಬ್ಲೂ ನೈಲ ಎರಡೂ ಸೇರಿ ಏನಾಗತ್ತಂದ್ರ ನೈಲ್ ನದಿ ಆಗತ್ತ. ಓಕೆ, ಈ ನದಿ ಎಷ್ಟು ಕಿಲೋಮೀಟರ್ ಹರಡೈತ್ರಿ ಸರ್ ಅಂತ ಕೇಳಿದ್ರ 6650 ಕಿಲೋಮೀಟರ್. ಎಷ್ಟು ಹರಡೈತ್ರಿ ಸರ? 6650 ಕಿಲೋಮೀಟರ್ ಈ ನದಿ ಹರಡದ, ಸರಿ, ಉದ್ದವನ್ನ ಚಲಿಸ್ತದ. ಓಕೆ ಸರ್, ಇದು ಎಲ್ಲಿ ಬಂದು ಸೇರ್ತೈತಿ ಅಂತ ಕೇಳಿದ್ರ ಮೆಡಿಟರೇನಿಯನ್ ಸಮುದ್ರ. ಅಲ್ಲಿ ಮೆಡಿಟರೇನಿಯನ್ ಸಮುದ್ರದೊಳಗ ಬಂದು ಸೇರ್ತಕ್ಕಂಥದ್ದು ಯಾವ್ದಾಗಿರುತ್ತ? ನೈಲ್ ನದಿ ಆಗಿರುತ್ತೆ. ಓಕೆ, ಎರಡನೇ ಅತಿ ದೊಡ್ಡ ನದಿ ಯಾವುದು ಅಂತ ಕೇಳಿದ್ರ ಅಮೆಜಾನ್ ನದಿ. ಯಾವ ನದಿ? ಅಮೆಜಾನ್ ನದಿ. ಎಲ್ಲಿ ಕಂಡು ಬರುತ್ತಂದ್ರ ದಕ್ಷಿಣ ಅಮೆರಿಕಾ, ಸೌತ್ ಅಮೆರಿಕಾ. ಎಲ್ಲಿ ಕಂಡು ಬರುತ್ತ? ಸೌತ್ ಅಮೆರಿಕಾದ ಕಂಡು ಬರುತ್ತ ಅಮೆಜಾನ್. ಓಕೆ, ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾವುದು? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಲಾಂಚ್ಡ್ ಇನ್ ದ ವಿಚ್ ಇಯರ್? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಯಾವ ವರ್ಷದಲ್ಲಿ ಆರಂಭ ಮಾಡಲಾಯಿತು ಅಂತಕ್ಕಂಥದ್ದು 1930, 42, 47 ಹಾಗೂ 1920 ಅಂತಕ್ಕಂಥದ್ದು. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಯಾವಾಗ ಆರಂಭ ಮಾಡ್ತಾರಂದ್ರ ಭಾರತ ಬಿಟ್ಟು ತೊಲಗಿ ಅಂತಕ್ಕಂತಹ ಚಳವಳಿಯನ್ನ
ಯಾರು ಆರಂಭ ಮಾಡ್ತಾರ? ಮಹಾತ್ಮ ಗಾಂಧೀಜಿಯವರು ಈ ಚಳುವಳಿಯನ್ನ 1942ರಲ್ಲಿ ಮಾಡು ಇಲ್ಲವೇ ಮಡಿ ಅಂತಕ್ಕಂತಹ ಡೂ ಆರ್ ಡೈ ಅಂತಕ್ಕಂತಹ ಘೋಷಣೆಯನ್ನ, ಇದು ನನ್ನ ಕೊನೆಯ ಪ್ರಯತ್ನವಾಗಿರುತ್ತ, ಅದರಲ್ಲಿ ಸ್ವತಂತ್ರ ಪಡೆಯುವಲ್ಲಿ ಅಂತಕ್ಕಂಥದ್ದನ್ನ ಚಳುವಳಿ ಯಾರು ಆರಂಭ ಮಾಡ್ತಾರಂದ್ರ ಮಹಾತ್ಮ ಗಾಂಧೀಜಿಯವರು 1942ರಲ್ಲಿ ಇದನ್ನ ಆರಂಭ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಹೂ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ? ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ನಿಮ್ಗೆ ಯಾಕೆ ಇಂಪಾರ್ಟೆಂಟ್ ಹೇಳ್ತಿದೀನಿ ಅಂದ್ರ ಇದನ್ನ 2 ಟೈಪ್ಸ್ ಕೇಳ್ತಾರ. ಏನಂದ್ರ 2 ರೀತಿ ಒಳಗೆ ಕೇಳ್ತಾರ. ಹೆಂಗ್ ಕೇಳ್ತಾರಿ ಅಂತ ಕೇಳಿದ್ರ, ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಇನ್ ಇಂಡಿಯಾ, ಇಂಡಿಯಾ. ಓಕೆ, ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಸ್ವತಂತ್ರ ಭಾರತದ ಭಾರತೀಯ ಗವರ್ನರ್ ಜನರಲ್ ಯಾರು ಅಂದ್ರ ರಾಜಗೋಪಾಲಾಚಾರಿ. ಯಾರು? ಸಿ ರಾಜಗೋಪಾಲಾಚಾರಿ. ಓಕೆ ಸರ್, ಈಗ ಏನ್ ಕ್ವಶನ್ ಕೇಳ್ಯಾರ ಅಂದ್ರ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಯಾರು? ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಯಾರಂದ್ರ ಮೌಂಟ್ ಬ್ಯಾಟನ್. ನನ್ನ ವರ್ಡ್ಸ್ ಅನ್ನ ಕರೆಕ್ಟ್ ಆಗಿ ಕೇಳ್ರಿ. ಭಾರತದ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್, ಕನ್ನಡದಾಗ ಬರೀತೀನಿ, ಭಾರತೀಯ ಅಂತ ಕೇಳಿದ್ರ ಯಾರಂದ್ರ ರಾಜಗೋಪಾಲಾಚಾರಿ. ಓಕೆ, ಭಾರತದ ಅಂತ ಕೇಳಿದ್ರ ಮೌಂಟ್ ಬ್ಯಾಟನ್. ಇವರು ಭಾರತೀಯರಲ್ಲ, ಬ್ರಿಟಿಷರ್ ಆಗಿರ್ತಾರ. ರಾಜಗೋಪಾಲಾಚಾರಿ ಅವರು ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಆಗಿರ್ತಾರ. ಇದಕ್ಕೆ ಆನ್ಸರ್ ಏನಂದ್ರ ಲಾರ್ಡ್ ಮೌಂಟ್ ಬ್ಯಾಟನ್. ಯಾರಾಗಿರ್ತಾರ? ಲಾರ್ಡ್ ಮೌಂಟ್ ಬ್ಯಾಟನ್ ಅವರು 1947 ಆಗಸ್ಟ್ 15ರ ನಂತರವೂ ಸಹ ಏನ್ ಮಾಡ್ತಾರಂದ್ರ ಸ್ವತಂತ್ರ ಭಾರತದ ಗವರ್ನರ್ ಜನರಲ್ ಆಗಿ ಸೇವೆಯನ್ನ ಸಲ್ಲಿಸ್ತಾರ. ಓಕೆ, ನೆಕ್ಸ್ಟ್, CISF ಅಷ್ಟೇ ಕ್ಲಾಸ್ ಆಗ್ತಾವೇನ್ರಿ ಅಂತ ಕೇಳ್ಬೇಡ್ರಿ. ಅದೇ ದಿನದಂದು ಅದೇ ದಿನವಾಗಿ ಏನಂದ್ರ ನಿಮ್ಮ SSC GD ಸಹ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಲ್ಫಾರ್ಮ್ ಆಗತ್ತ. ಸೇಮ್ ಡೇಟ್ ಇವತ್ತಿನಿಂದ ಅಂದ್ರ ನಾನ್ ಕ್ಲಾಸ್ ಮಾಡ್ತಕ್ಕಂತಹ ದಿನದಿಂದ ನವೆಂಬರ್ 5ರಿಂದ ಏನಾಗತ್ತೆ ಅಂದ್ರ ಅಡ್ಮಿಷನ್ ಸ್ಟಾರ್ಟ್ ಆಗತ್ತ. ಅಡ್ಮಿಷನ್ ಕೇವಲ 10 ದಿನಗಳ ಕಾಲ ಇರುತ್ತ. ನವೆಂಬರ್ 15ರಂದು ಏನಾಗತ್ತಂದ್ರ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ತಾವ. ಯಾರ್ಯಾರೆಲ್ಲ SSC GDಗೆ ತಯಾರಿ ಮಾಡ್ತಿದಿರಲ್ಲ ಅವ್ರ ಏನ್ ಮಾಡ್ರಿ, ಇವಾಗ್ಲೇ ಬಂದು ಜಾಯಿನ್ ಆದ್ರ ಬಹಳ ಬೆಟರ್ ಆಗಿರುತ್ತೆ. ಯಾಕಂದ್ರ ನೆಕ್ಸ್ಟ್ ಕೆಲವೇ ದಿನಗಳಲ್ಲಿ ಕಾಲ್ಫಾರ್ಮ್ ಆದ್ಮ್ಯಾಗ ಹಾರ್ಡ್ಲಿ ನಿಮಗ 2 to 3 months ಅಷ್ಟೇ ಟೈಮ್ ಸಿಗುತ್ತಾ. ಆಮೇಲೆ ಏನ್ ಓದ್ಲಿ ಏನ್ ಬಿಡ್ಲಿ ಅಂತಕ್ಕಂತಹ ಕನ್ಫ್ಯೂಷನ್ ಅಲ್ಲೇ 1 ತಿಂಗಳ ಹೋಗುತ್ತಾ. ಬಂದು ನಮ್ಮ ಇನ್ಸ್ಟಿಟ್ಯೂಟ್ಗೆ ಅಡ್ಜಸ್ಟ್ಮೆಂಟ್ ಆಗಕ್ಕ 1 ವಾರ 2 ವಾರ ಟೈಮ್ ಹೋಗುತ್ತಾ. ಓಕೆ, ಆಮೇಲೆ ಎಕ್ಸಾಮ್ ಬಂದ ತಕ್ಷಣ ಎಲ್ಲ ಮೈಂಡ್ ಎಲ್ಲ ಸ್ಟ್ರಕ್ ಹಾಕೊಂಡು ಹಿಂಗ ಆಗ್ಬೇಕಂದ್ರ ಸ್ವಲ್ಪ ಟೈಮ್ ಕಿಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ರಿ, ಜಲ್ದಿನ ಬಂದು ಕ್ಲಾಸನ್ನ ಕೇಳ್ಕೊಂಡು ಕ್ಲಾಸನ್ನ ಮುಗಿಸ್ಕೊಂಡು ರಿವಿಷನ್ ಮಾಡಿದಷ್ಟು ನೀವೇನಾಗ್ತೀರಿ, ಸಿಲೆಬಸ್ ಒಳಗ ಗ್ರಿಪ್ ಅನ್ನ ತಗೋತೀರಿ. ಎಕ್ಸಾಮ್ ಒಳಗ ಚೆನ್ನಾಗಿ ಇದನ್ನ ಸ್ಕೋರ್ ಅನ್ನ ಮಾಡಕ ಚಾನ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್, ವಿಚ್ ಎಲಿಮೆಂಟ್ ಹ್ಯಾಸ್ ಕೆಮಿಕಲ್ ಸಿಂಬಲ್ Na? ಈ ಕೆಳಗಿನ ಯಾವುದು ಸಿಂಬಲ್ Na ಆಗಿರುತ್ತ? ಸೋಡಿಯಂ ಆಗಿರುತ್ತ. ಓಕೆ, ನೈಟ್ರೋಜನ್, ಸೋಡಿಯಂ, ನಿಕೆಲ್ ಹಾಗೂ ನಿಯಾನ್ ಯಾವ್ದಾಗಿರುತ್ತ? ಸೋಡಿಯಂ ಅಂತಕ್ಕಂಥದ್ದು Na ಆಗಿರುತ್ತ. ನೈಟ್ರೋಜನ್ ಅಂದ್ರ N ಆಗಿರುತ್ತ. ನಿಕೆಲ್ ಅಂತಕ್ಕಂಥದ್ದು Na ಆಗಿರುತ್ತ. ನಿಯಾನ್ ಅಂತಕ್ಕಂಥದ್ದು Ne ಆಗಿರುತ್ತೆ. ಓಕೆ, ಈ ರೀತಿ ಕ್ವಶನ್ ಕೇಳಿದ್ರ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಹಿಂದೆ ಬಂದವರು ಸ್ವಲ್ಪ ಏನಂದ್ರ ಕನ್ಫ್ಯೂಷನ್ ಟ್ರಿಕ್ಕಿ ಆಗುತ್ತ. ಇದು ಬೇಸಿಕ್ ಆಗಿರುತ್ತ. ಬೇಸಿಕ್ ಆಗಿರುತ್ತ. ನೈಟ್ರೋಜನ್, ಸೋಡಿಯಂ, ನಿಕೆಲ್ ಹಾಗೂ ನಿಯಾನ್ ಅಂತಕ್ಕಂಥದ್ದು ಇದರ ಶಾರ್ಟ್ಕಟ್ ಅಥವಾ ಸಿಂಬಲ್ ಆಗಿರುತ್ತ. ಓಕೆ, ನೆಕ್ಸ್ಟ್, ವಿಚ್ ಈಸ್ ದ ಇನ್ ವಿಚ್ ಸ್ಟೇಟ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇಸ್ ಲೊಕೇಟೆಡ್? ಇದು ಕೆಳಗಿನವುಗಳಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಎಲ್ಲಿ ಅದ ಅಂತಕ್ಕಂಥದ್ದನ್ನ ಕೇಳಿದಾರ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇಸ್ ಫೇಮಸ್ ಫಾರ್ ಸಿಂಗಲ್ ಹಾರ್ನ್ಡ್ ರೈನೋ. ಏಕಕೊಂಬಿನ ಗೆಂಡಾಮೃಗಗಳಿಗೆ ಫೇಮಸ್ ಆಗಿರ್ತಕ್ಕಂತಹ ನ್ಯಾಷನಲ್ ಪಾರ್ಕ್ ಇದಾಗಿರುತ್ತೆ. ಇದನ್ನ ಎಲ್ಲಿ ಕಂಡು ಬರುತ್ತ ಅಂತಕ್ಕಂಥದ್ದನ್ನ ಆಸಾಂ ರಾಜ್ಯದಲ್ಲಿ ಕಂಡು ಬರುತ್ತ. ಎಲ್ಲಿ ಕಂಡು ಬರುತ್ತ? ಆಸಾಂ ರಾಜ್ಯದಲ್ಲಿ ಕಂಡು ಬರುತ್ತ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಓಕೆ, ನೆಕ್ಸ್ಟ್,
Which Indian personalist known as the father of Indian Constitution? Okay, which Indian personalist known as the father of Indian Constitution? ಈ ಕೆಳಗೆ ಕೊಟ್ಟಿರುವುಗಳಲ್ಲಿ ಯಾರನ್ನ ಭಾರತದ ಸಂವಿಧಾನದ ಪಿತಾಮಹ ಅಂತ ಹೇಳಿ ಕರೀತಾರ ಅಂತಕ್ಕಂಥದ್ದನ್ನ ನನಗ ಸರಿ ಯಾರಾಗಿರ್ತಾರ ಅಂದ್ರ ಮಹಾತ್ಮ ಗಾಂಧಿ, ಬಿ ಆರ್ ಅಂಬೇಡ್ಕರ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಯಾರಾಗಿರ್ತಾರೆ ಸರ್ ಅಂತ ಹೇಳಿದ್ರೆ ಬಿ ಆರ್ ಅಂಬೇಡ್ಕರ್ ಅವರು ಏನಾಗಿರ್ತಾರ ಭಾರತ ಸಂವಿಧಾನದ ಪಿತಾಮಹ ಅಂತ ಹೇಳಿ ಕರೀತಾರ. ಓಕೆ, ನನ್ ಕ್ವಶನ್ ಏನಂದ್ರ ಇವತ್ತ ಎರಡನೇ ಕ್ವಶನ್ ಕೊಡಾತೀನಿ. ನಾನು ಮೊದಲನೇ ಕ್ವಶನ್ ಏನ್ ಕೊಟ್ಟಿದ್ರಿ ಸರ್ ಅಂತ ಹೇಳಿದ್ರ ಇಸ್ರೋದ ಪ್ರಸ್ತುತ ಚೇರ್ಮನ್ ಯಾರಿದ್ದಾರ. ಅದೇ ರೀತಿ ಎರಡನೇ ಕ್ವಶನ್ ಏನ್ ಕೊಡಾತೀನ್ರಿ ಸರ್ ಅಂತ ಹೇಳಿದ್ರ ಸಂವಿಧಾನ ರಚನಾ ಸಭೆಯಲ್ಲಿ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು? ಯಾವುದು? ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರು ಯಾರಾಗಿದ್ರು? ಇದು A1 ಆಗಿರುತ್ತಾ, ಇದು 2 ಆಗಿರುತ್ತಾ? ನನಗೆ ಕ್ವಶನ್ 1 ಕ್ವಶನ್ 2 ಕ ಆನ್ಸರ್ ಅನ್ನ ಕೊಡ್ತಕ್ಕಂತಹ ಪ್ರಯತ್ನ ಮಾಡಬೇಕು. ಓಕೆ, ನೆಕ್ಸ್ಟ್ ಇದು ಕೊನೆಯ ಕ್ವಶನ್ ಆಗಿರುತ್ತ. ಏನಂದ್ರ ಇವೆರಡಕ್ಕೂ ಆನ್ಸರ್ ಅನ್ನ ನಂಗ ಕೊಡಬೇಕು. ಇವೆರಡಕ್ಕೂ ಸಹ ಏನ್ ಮಾಡ್ಬೇಕು? ಆನ್ಸರ್ ಅನ್ನ ಕೊಡ್ರಿ. ಕ್ವಶನ್ 1 ಕ ಆನ್ಸರ್ ಏನು, ಕ್ವಶನ್ 2 ಆನ್ಸರ್ ಏನು ಅಂತಕ್ಕಂಥದ್ದನ್ನ ನಾನು ಪದೇ ಪದೇ ಹೇಳ್ತಿದ್ದೀನಿ. ನಿಮ್ಮ ಏನಂದ್ರ ಓದುವುದನ್ನ ಜಾಸ್ತಿ ಮಾಡ್ಕೋರಿ, ಸ್ಪೀಡ್ ಅಪ್ ಮಾಡ್ಕೋರಿ, ಬೂಸ್ಟ್ ಮಾಡ್ಕೊಡ್ರಿ. ಯಾಕಂದ್ರೆ ನಿಮ್ಗೆ ಮನ್ಯಾಗ ಕುಂತ ಓದಕ್ ಆಗತ್ತಿಲ್ಲ ಅಂದ್ರ ನಿಮಗಂತನ ಹೇಳಿ ನಾವು ಏನ್ ಮಾಡಿದೀವಿ ಅಂದ್ರ ಹೊಸ ಬ್ಯಾಚಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಇಂಟ್ರೆಸ್ಟೆಡ್ ಇರ್ತಕ್ಕಂತಹ ವ್ಯಕ್ತಿಗಳು ಏನ್ ಮಾಡ್ರಿ, ನಮ್ಮ ಶಾರದಾ ವಿದ್ಯಾಲಯಕ್ಕೆ ಬಂದು ಜಾಯಿನ್ ಆಗಿ ನಿಮ್ಮ ರಿಸಲ್ಟ್ ಅನ್ನ ಉತ್ತಮಪಡಿಸುವಲ್ಲಿ ನೀವು ಯಶಸ್ವಿ ಆಗ್ಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ಜೈ ಹಿಂದ್.